ಅಕ್ಕ ಈಗ ಬಂದ್ರ ಮಾಮ ಈಗ ಬಂದ್ರ? ಈಗ ಬಂದೀವಿ ನೋಡು. ಓ ಎಷ್ಟು ಚಂದದಲ್ಲಿ ನಿನ್ ಮಗಳು. ಬಾಯ್ಲಿ 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 ಬಂಗಾರ. ಓ ಪುಟ್ಟ ಬಾರ. ಇದೇನ್ಲೇ ನಿನ್ ಮಗಳು ಕರ್ದಾರ ಬಡ್ಡಿರಳ ಅನ್ನಂಗ ಈ ಹೆಸರಿನ ಚೇತನ ಅಂತ ಹೇಳ್ರಿ. ನೋಡ್ಲಿ ಗಾಯತ್ರಿ ನನ್ನ ಹತ್ರ ಹೆಂಗ್ ಓಡಿ ಬಂದ್ಲು. ನನ್ನ ಹತ್ರ ಬರ್ತಾಳ. ಬಾ ಚಿನ್ನಿ ನನ್ನ ಹತ್ರ ಪಾಪ. ನೋಡ್ಲಿ ನಿನ್ನ ಹತ್ರ ಬರಾಕ್ ಒಲ್ಲೆ ಅಂತಾಳಕಿ. ಚಿನ್ನಿ ನಿನಗೆ ಚಾಕಿ ಕೊಡ್ತೀನಿ ಬಾ. ಸಣ್ಣ ಎಳೆ ಕೂಸ್ಲಿ ಚಾಕ್ಲೇಟ್ ತಿಂತಿದ್ದ ಅವನು. ನೀ ಕರೆದ ತಕ್ಷಣ ಓಡೇ ಬರ್ತಾವ ಬಾ. ತಡಿ ಚಂದ ಕರಿತೀನಿ. ಬಾ ಚಿನ್ನಿ ನನ್ನ ಹತ್ರ ಬಾವ. ಅಯ್ಯೋ ನಿನ್ನ ಹತ್ರ ಬರಾಕವಲ್ಲಿ ಅಂತಾವ. ಇಬ್ರು ಗಂಡ ಹೆಂಡತಿ ನಮ್ಮನ್ನ ನೆನಪು ಪಾರಿಬಿಟ್ರೇನು ದೋಸ್ತ? ಇವ್ರು ಬರೇ ಹಿಂಗ ಮಾಮ. ಬಾ ಕುಂದ್ರ ಬರ್ರಿ ಅಕ್ಕ, ಬಾ ಕುಂದ್ರ ಬಾ. ಅಕ್ಕ ನೀ ಚಾ ಕುಡಿತಿಯಲ್ಲ, ಏನ ಬೋರ್ಮಿಟ ಮಾಡ್ಕೊಂಬರಲ್ಲ? ಗಾಯತ್ರಿ ನಂಗೇನು ಬೇಡ. ಯಾಕಕ್ಕ ನೀ ಚಾ ಅದು ಏನು ಕುಡಿಯಂಗಿಲ್ಲನ? ಇಲ್ಲಾಂದ್ರೆ ಬೋರ್ಮಿಟ ಮಾಡ್ಕೊಡ್ಲ? ಗಾಯತ್ರಿ ಚಾ ಮಾಡಕ್ ಬರ್ತತೆ ನಿನಗ? ಯಾಕ ನಾವು ಮಾಡಕ್ ಬರಂಗಿಲ್ಲ ಮಾಮ? ನಮ್ಮ ಯಜಮಾನ್ರು ನೋಡಿದ್ರೆ ಗೊತ್ತಾಗಿಲ್ಲನ ನಿಂಗೆ? ನೋಡು ನನ್ನ ಕೈಯಾಗಿಂದ ಅಡಿಗೆ ತಿಂದು ಹೆಂಗೆ ಗುಂಡು ಗುಂಡಾಗ್ಯಾರ. ಏ ಈಕಿ ಕೈಯಾಗಿಂದ ಅಡಿಗೆ ಗಾ ಮಾಡ್ತಡಿ. ಈಕಿ ಕೈಯಾಗಿಂದ ಅಡಿಗೆ ತಿಂದು ಗಾ 1 kg ತೂಕ ಇಳ್ದತ್ಲಿಯಪ್ಪ. ಯಾವ್ದು ಸುಳ್ಳು ಹೇಳ್ತಾಳೆ ಈಕಿ. ಇನ್ನು ನೋಡಿಲಿ 1 kg ಇಳ್ದೀನಿ ನಾನು ಈಕಿ ಕೈಯಾಗಿಂದ ತಿಂದು. ಕರಿ ಹೇಳ್ರಿ ನೀವು ಆಲನ್ 1 kg ಹೆಚ್ಚಾಗೇನೆ ಅಂತ ಹೇಳ್ರಿ. ಹೆದರಿಕೆ ಬರಾಕತ್ತಲ್ಲಿ ನೀ ಹಿಂಗತಿ ಹೇಳಕತ್ತಿಂದ ನಮ್ಮ ಗಾಯತ್ರಿ ಕೈಯಾಗಿನ ಚಾ ಕುಡಿಯಕ್ಕೆ ಹೆದರಿಕೆ ಬರಾಕತ್ತತಿ. ಏ ಮಾಮ ನಾ ಚಂದಾಗ ಮಾಡ್ತೀನಿ ಚಾ. ಹಂಗ ಇವ್ರು ಇದೇನ್ಲಿ ನಿನ್ನ ಅವತಾರ ಹಿಂಗ್ಯಾಕಾಗಿ? ನೋಡ್ ಮಾಮ ಎಂತ ಚಂದ ಹೇರ್ ಸ್ಟೈಲ್ನ ಹೋಗಿ ಹೆಂಗ್ ಮಾಡಿಸ್ಕೊಂಬಂದಾರ ನೋಡು. ಎಷ್ಟು ಅಸಹ್ಯ ಕಾಣಕತ್ತಾರ ನೋಡು. ಆ ಹೋತಿದ ಗಡ್ಡದ ಗತಿ ಈಗ ನಿನ್ ಗತಿ ಮಾಡಿಸ್ಕೊಂಬಂದಾರ ನೋಡು. ಇಂಡೈರೆಕ್ಟ್ ಆಗಿ ಓದ್ ಗಡ್ದಾವ ಅಂತ ಹೇಳಕತ್ತಿ ಹೌದಿಲ್ಲ? ಈ ಮಾವ ನೀ ತಪ್ಪು ತಿಳ್ಕೊಬ್ರಿ. ನಾ ಅಂದಿದ್ದ ನಮ್ಮ ಮನೆಯವರಿಗೆ ಅಕ್ಕ ಬಿಸಿನೀರದವ ಸ್ನಾನ ಅದು ಮಾಡ್ಕೊಡ್ರಿ, ಅಷ್ಟೊತ್ತನಕ ನಿಮ್ಗೆ ನಾಷ್ಟ ಅದು ಮಾಡ್ತೀನಿ. ನೀವು ಚಾ ಅದು ಕುಡಿತಿರೋ ಏನಿಲ್ಲ, ಅಷ್ಟೊತ್ತಂತ ನಾ ಎಲ್ಲ ಮಾಡ್ತೀನಿ ಬರಕ್ಕ. ಏ ನಮ್ಮ ಮನೆ ಮಾಡ್ತೀವಿ ಚಾ ಒಂದು ಮಾಡ್ಕೊಟ್ಬಿಡು. ಕೀ ಕೊಡ್ರಿ ನಮ್ಮ ಮನಿದು, ನಾವು ನಮ್ಮ ಮನೆಗೆ ಹೊಕ್ಕಿವಿ. ಹಾಲು ಕುಸ್ಲಾರ್ದ ಮನೆಗೆ ಹೋಗ್ತೇನೆ. ಎಲ್ಲ ಕ್ಲೀನ್ ಮಾಡೀನಿ, ಎಲ್ಲ ನೀಟಾಗಿ ಮಾಡಿಟ್ಟಿನಿ. ಈಗ ನಾಷ್ಟ ಅದು ಮಾಡಿ ಹಾಲು ಉಕ್ಸೋಣ. ಹಿಂದಗಡೆ ನಿಮ್ಮ ಮನೆ ನೀವು ಇರಿ, ನಮ್ಮ ಮನೆ ನಾವು ಇರ್ತೀವಿ. ಅಯ್ಯೋ ನೀ ಕಾಲೇಜ್ಗೆ ಹೋಗೋದು ಅದು ಪಾಪ ನಿನ್ನ ಕೆಲಸದ ನಡುವ ಮತ್ತು ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿದ್ಯಾ ನೀನು? ನಿನ್ನಿಂದ ನಾ ಹೋಗೇ ಇಲ್ಲ ಮಾಮ. ನೀವು ಬರ್ತಾರ ಅಂತೇಳಿ ಇವ್ರು ಹೇಳಿದ್ರಲ್ಲ, ಅದಕ್ಕೆ ಮತ್ತು ಸಣ್ಣ ಪಾಪು ಐತಿ. ಇನ್ನೇನು ಅಕ್ಕ ಕರ್ಕೊಂಡು ಕ್ಲೀನ್ ಅದು ಮಾಡ್ಕೊತಾಳಂತೆ. ಎಲ್ಲ ಕ್ಲೀನ್ ಮಾಡಿಟ್ಟಿನಿ. ಇವತ್ತೊಂದು ದಿನ ಇವರು ರಜೆ ತೊಗೊಂಡಾರ, ನಾನು ಹೋಗಂಗಿಲ್ಲ ಕಾಲೇಜ್ಗೆ. ಎಲ್ಲ ನಿಮ್ಗೆ ಹೊಂದಿಸ್ಕೊಡ್ತೀವಿ. ಪಾಪ ಮತ್ತು ಅಕ್ಕ ಹೆಂಗೆ ಮಾಡ್ಬೇಕು ಇಷ್ಟು ಸಣ್ಣ ಪಾಪನ ಇಟ್ಕೊಂಡು? ಅದಕ್ಕೆ ಇವತ್ತು ಎಲ್ಲ ಹೊಂದಿಸ್ಕೊಡ್ತೀವಿ. ನೀವಿಬ್ರು ಗಣ ಅಂತ ಆರಾಮಾಗಿರ್ಬೋದು. ಬ್ರೇಡ್ ಅದಾವ ಇಲ್ಲಿ ಮನ್ಯಾಗ? ಹೌದ್ರಿ, ಕೆಳಗಡೆ ಹೋಗಿ ತೊಗೊಂಡ್ಬಂದ್ಬಿಡ್ರಲ್ಲ. ನಾ ಚಾ ಮಾಡ್ರೊಳಗೆ ತರ್ತೀರಿ ಹೋಗ್ರಿ. ಏನನ್ಲಿ ದೋಸ್ತ, ಲಗ್ನ ಆಗ್ಬಾರ್ದು. ಬರೀ ನಮ್ಮನ್ನ ಕೆಲಸದಾರ ಗತಿ ಇಟ್ಕೊಂಡ್ಬಿಡ್ತಾರಪ್ಪ ಹೆಂಡ್ತೀರಿ ಇವ್ರು. ನೋಡ್ಗ ಈಗ ಮುಂಜಾನೆ ಎದ್ದು 3 ಸಲ ಅಡ್ಡಾಡ್ಸಳು, ಹತ್ತದು ಇಳಿಯೋದು ಬರೀ ಇದನ್ನ ಮಾಡಿ ನೋಡ್ ನಾನು. ಅಯ್ಯೋ ಸಾಕು ಬರ್ರಿ ನೀವು. ಅಲ್ಲ ಏನು ದೊಡ್ಡ ಕೆಲಸ, ನಾವೆಲ್ಲ ಮನೆ ಕೆಲಸ ಮಾಡ್ತೀವಲ್ಲನ. ಬರೀ ಒಂದು ಏನಾರು ತೊಗೊಂಬರ್ರಿ ಅಂದ್ರೆ ಹಿಂಗತಿ ಕಂಪ್ಲೇಂಟ್ ಆತ. ಅಕ್ಕ ನಿಮ್ಮ ಪಾಪನ ಕರ್ಕೊಂಡು ಹೋಗಕ್ ಬರಲ್ಲ? ಆಕೆ ಎಲ್ಲ ಆತಾಳನ್ರಿ. ಇಲ್ಲೇ ಕೆಳಗೆ ಐತ್ರಿ ಅಂಗಡಿ, ಹಿಂಗೋಗಿ ಬಂದ್ಬಿಡ್ತೀನಿ ತೋಡ್ರಿ. ಪಾಪ ಹುಷಾರು ನೋಡು. ಅಕ್ಕ ಹೋಗ್ರಿ ನೀವು, ಫ್ರೆಶ್ ಅಪ್ ಆಗಿ ಹೋಗ್ರಿ. ಅಲ್ಲೇ ಇತ್ತಲ್ಲ ಅದೇ ನನ್ನ ರೂಮು, ಅಲ್ಲೇ ಹೋಗ್ರಿ. ಮತ್ತೇನು ಗಾಯತ್ರಿ ಹೊಸ ಜೀವನ? ನನ್ನ ಜೀವನ ಚಂದಾಗೈತೆ ಮಾಮ. ಆದ್ರೆ ಬಂಗಾರದಂತ ಗಂಡನ ಹುಡುಕಿ ಕೊಟ್ಟೆಪ್ಪ ನನಗೆ. ಮತ್ತೆ ಅವ್ರ ಅಕ್ಕ ಕೂಡ ನೀ ಅದು ಇರ್ಲಿಲ್ಲ ಅಲ್ಲೇ, ಮತ್ತೆ ನೀವು ಅಲ್ಲಿ ಹೋಗಿನ ಅಂತಂದ್ರಿ? ಅಲ್ಲೇ ಹೋದ್ವಿ, 1 ವಾರ ಇದ್ವಿ ಮಾಮ. ನಂಗೆ ಅವರಿಗೆ ಅಡ್ಜಸ್ಟ್ ಆಗಲಿಲ್ಲ. ಅವ್ರು ಒಂದು ಸ್ವಲ್ಪ ನಾನು ಹೊಳ್ಳಿ ಇವ್ರು ಕಾಲೇಜ್ಗೆ ಹಚ್ಚಿದ್ರಲ್ಲ, ನಾನು ದಿನ ಕಾಲೇಜ್ಗೆ ಹೋಗೋದಕ್ಕೆ ಅವರಿಗೆ ಒಂದು ಸ್ವಲ್ಪ ಯಾಕೋ ಹೆಂಗೆ ಮಾಡಕತ್ರ. ಅದಕ್ಕೆ ಇವರು ಮುಂದಾದರೂ ಜಗಳ ಆಗುತ್ತೆ ಬ್ಯಾಡ ಬಾ ಅಂಥೇಳಿ ಬಡ ಬಡ ಬೇರೆ ಮನೆ ಮಾಡ್ಕೊಂಡ್ಬಿಟ್ವಿ. ಮತ್ತು ಮಾವ ಅತ್ತಿ ಫೋನ್ ಹಚ್ಚಿದ್ರನ? ಮತ್ತು ನೀನಾರ ಹಚ್ಚಿಯನ? ಅವ್ರು ಯಾರೂ ಹಚ್ಚಿಲ್ಲ, ನಾನು ಹಚ್ಚಕ್ಕೆ ಹೋಗಿಲ್ಲ. ಅಂದಂಗೆ ಅತ್ತಿ ಹೆಂಗದ, ಏನಂತಾಳ ಅತ್ತಿ? ಅದು ದೊಡ್ಡ ಕತಿ. ಈಗ ಅವನು ರೇಣುನ ಒಪ್ಕೊಳಕ್ಕೆ ತಯಾರಿಲ್ಲ ಸೊಸೆ ಅಂತೇಳಿ, ಅದಕ್ಕೆ ಈಗ ಹೇಳಾರ್ದ ಕರ್ಕೊಂಬಂದೀನಿ. ಆಗಿಲ್ಲ ಫೋನ್ ಹಚ್ಚಿದ್ಲು, ಆಕೆಗೆ ಗೊತ್ತಿಲ್ಲಾರ್ದ ಬಂದೇನಲ್ಲ, ಸಿಟ್ಟು ಮಾಡ್ಕೊಂಡ ನನ್ನ ಮ್ಯಾಗ. ಇರಲಿ ಬಿಡು. ಏನು ಸುಮ್ಮನೆ ಮಾಮ, ನಾವು ಇಷ್ಟಪಟ್ಟವ್ರನ್ನ ಮದುವೆಯಾಗಿ ಜೀವನ ಪರ್ಯಂತ ಚೆಂದಾಗಿರ್ಬೇಕು. ಅದು ಬಿಟ್ಟು ಯಾರು ಒತ್ತಾಯಕ್ಕೆ ಮದುವೆ ಆಗೋದು ಸರಿಯಲ್ಲ. ಕರೆ ಅಂದ್ರೆ ಮಾಮ ಎಲ್ಲರೂ ನಿನ್ನಂಗೆ ಅರ್ಥ ಮಾಡ್ಕೋಬೇಕಲ್ಲ. ಬರಬರ್ತಾ ತಾನ ತಿಳ್ಕೊತಾಳ ಬಿಡ ಅತ್ತಿ. ರೇಣು ಅಕ್ಕ ನಾನು ಮಾತಾಡ್ಸಿದ್ರು ಸುಮ್ಮನೆ ಅದ, ಯಾಕೋ ಏನೋ ಬರೀ ಹ್ಞೂ ಅಂತ ಅಷ್ಟ ಅಂತಾಳ. ರೇಣುಕಾಗೂ ಹೇಳಾರ್ದ ತಾಳಿ ಕಟ್ಟಿನ್ಲ, ನನ್ನ ಪರ್ಮಿಷನ್ ತೊಗೊಲಾರ್ದ ನೀವು ತಾಳಿ ಕಟ್ಟಿರಿ ಅಂತೇಳಿ ಆಕೆಗೆ ಸಿಟ್ಟು ಅಷ್ಟೇ. ಮತ್ತು ಕರ್ಕೊಂಡು ಬಂದೆ, ಆಕೆ ಬರೋಕೆ ಒಲ್ಲೆ ಅಂತಂದ್ಲ. ಹಂಗೆ ಹಿಂಗೆ ಮಾಡಿ ವಾಪಸ್ ಕರ್ಕೊಂಬಂದೀನಿ. ಬರಬರ್ತಾ ತಾನ ಸರಿ ಹೋಗ್ಕಾಳ ಬಿಡು ಮಾಮ.
ನಾನು ಆಫೀಸ್ಗೆ ಅದು ಹೋದ್ನಿ ಅಂದ್ರೆ ಸ್ವಲ್ಪ ಆಕಿ ಕೂಡ ನೀನು ಒಂದಿಟ್ಟು ಮನೆಗೆ ಅದು ಹೋಗಿ ಕುತ್ಕೊಂಡು ಅದು ಒಂದು ಸ್ವಲ್ಪ ಆಗಾಗ ಒಂದಿಟ್ಟು ಹೆಲ್ಪ್ ಮಾಡ್ಲಾ. ಪಾಪು ಸಾಂದ್ ಐತಿ ಅದಕ್ಕೆ. ಆಯ್ತು. ಇವ್ರು ಅದಕ್ಕಂತೇಳಿ ವಾಷಿಂಗ್ ಮಿಷಿನ್ ಇಟ್ಟಾರ ನಿಮ್ಮ ಮನ್ಯಾಗ. ಆಮೇಲೆ ಫ್ರಿಜ್ ತಂದಿಟ್ಟಾರ. ಅದನ್ನೆಲ್ಲ ಎದಕ್ಕೆ ತರ್ಬೇಕು? ನಾ ಬಂದಿನ ತರ್ತಿದ್ದಿಲ್ಲನ. ಮಗು ಸಾಂದ್ ಐತಿ, ಮತ್ತು ಇನ್ನು ಬಂದಿಂದ ಏನು ತರ್ತಾನ ಬ್ಯಾಡ ಅಂತೇಳಿ ಇವ್ರ ತರಿಸಿಟ್ಟ. ನೀ ಫೋನ್ ಹಚ್ಚಿದಿ, ಹಚ್ಕೊಳೇನ ಅದು ಪಾಪ ಅವ್ರು ಇನ್ನೊಬ್ರಿಗೆ ಕೊಡಾಕತ್ತಿದ್ರ. ಇವ್ರು ಹೋಗಿ ಹೇಳಿ ಹಿಂಗಿಂಗ್ ಅಂತ ಹೇಳಿಂದ ಅವ್ರ ಪಾಪ ಅವ್ರಿಗೆ ಕೊಡೋ ಬದ್ಲಿ ನಿಮಗೆ ಕೊಟ್ರು ನೋಡೋರು. ಚಲೋ ಆಯ್ತು ಬಿಡ. ಮಲಪ ಮಲಪ, ಏನು ಬೇವ? ನೀನು ಹೆಂಡತಿ ತವ್ರ ಮನೆಯವ್ರು ಏನು ಮಾಡ್ಯಾರ ಗೊತ್ತನ? ಈಗ ನೀನು ಹೆಂಡತಿ ಏನು ಮಾಡ್ಯಾರ ಗೊತ್ತನ? ಏನು ಮಾಡಿದ್ರು ಬೇ? ಪಾರು ಏನು ಮಾಡಿದ್ಲು? ಲಕ್ಷ್ಮಣನ್ ಕೂಡ ಬೆಂಗಳೂರಿಗೆ ಬಸ್ ಹತ್ತಿಸಿ ಕಳ್ಸ್ಯಾರ ನೋಡ. ಆ ಹುಡುಗನ ನಮ್ಮಿಂದ ದೂರ ಮಾಡಿದ್ರು ನೋಡಿ ನಿಮ್ಮ ಬೀಗ್ರು. ಲಕ್ಷ್ಮಿಯ ರೇಣುನ್ ಕರ್ಕೊಂಡು ಬೆಂಗಳೂರಿಗೆ ಹೋದ್ನ ಹಾಗಬೇ. ನಾ ಯಾಕೆ ಸುಳ್ಳು ಹೇಳಪ್ಪ? ಇದ್ದ ಹಕ್ಕಿಕತ್ನ ಬೇಕಂದ್ರೆ ನಿನ್ನ ತಮ್ಮ ಫೋನ್ ಹಚ್ಚು. ನಾ ಇನ್ನೇ ಫೋನ್ ಹಚ್ಚಿದ್ದೆ. ಬೆಂಗಳೂರ ಬಿದ್ದ ನೋಡಿ ಹೋಗಿ ಬಾಡಿಗೆ ಮನಿ ಮಾಡಿ ಆಕಿ ನಾ ಹೋಗಿ ಅಲ್ಲಿ ಇಟ್ಕೊಂಡಾನಂತ ನೋಡು. ಅವಂಗ ಹೆತ್ತ ತಾಯಿಗೆ ಬ್ಯಾಡ, ಅಣ್ಣ ಬ್ಯಾಡ, ಈಗ ಆಕೆ ಬೇಕೆ ಕಣ್ಣಿ ಕಾಣಕತ್ತಾಳ ಇವಂಗ. ನನಗೆ ಹೇಳಾರ್ದು ಎಲ್ಲಿ ಹೋಗಿದ್ದಿಲ್ಲಲ್ಲ ಅವ, ಯಾಕೆ ಹಿಂಗತಿ ಮಾಡ್ದ? ಇದಕ್ಕೆಲ್ಲ ಕುಮ್ಮ ಕೊಟ್ಟಕ್ಕೆ ಯಾರು ಗೊತ್ತನ? ನೀನ್ ಹೇಳ್ತಿದ ಅಲ್ಲ, ಆಕಿನ ನೋಡು ಎಲ್ಲ ಮಾಡಿದ್ದ. ಅಲ್ಬೇ ಪಾರು ಅವ್ರಿಗೆ ಗೊತ್ತಿತ್ತಂದ್ರೆ ನನ್ನ ಮುಂದೆ ಹೇಳ್ತಿದ್ರು ಅವರು. ಪಾಪ ಅವ್ರಿಗೆ ಗೊತ್ತೈತೋ ಏನಿಲ್ಲೋ ಯಾರಿಗೂ ಗೊತ್ತ. ಅವ್ರ ಮನೆಯವ್ರು ಹೇಳಿರಂಗಿಲ್ಲನ? ಇನ್ನೊಂದು ವಿಚಾರ ಗೊತ್ತೇನ ಮಲ್ಲಪ್ಪ? ನೋಡು, ನೀನು ಬೆಳಗ್ಗೆ ಎದ್ದಿದ್ದೆಲ್ಲ ಹಾಲಂತ ನಂಬ್ಕೊಂತಿ. ನೀನ್ ಹೆಂಡತಿ ಬೆರಿಕಿದ, ಇಷ್ಟಕ್ಕೆಲ್ಲ ಕಾರಣ ನೀನ್ ಹೆಂಡತಿನ. ಆದ್ರೆ ಲಕ್ಷ್ಮಣ ಕೇಳಾರ್ದ ಹೆಂಗೆ ಕರ್ಕೊಂಡು ಹೋದ್ನಂತ. ಏನಪ್ಪ ನೀನ್ ಹೆಂಡತಿ ಕರಿ, ಕೇಳ. ಎಲ್ಲ ಬೆರ್ಕಿ ಮಂದ್ಯದ. ನೋಡು, ನಮ್ಮ ಹುಡುಗನ್ನ ನಾನು ಈಗ ಬ್ಯಾಡ ಅಂತ ಅಂದಿಲ್ಲ, ಅದಕ್ಕೆ ನಮ್ಮ ಹುಡುಗನ ತಲೆ ತುಂಬಿಸಿ ಈಗ ನಮ್ಮಿಂದ ಬ್ಯಾರೆ ಮಾಡಿಬಿಟ್ರು ನೋಡೋರು. ಅವರೆಲ್ಲ ಹಂಗತಿ ಮಾಡಾರಲ್ಬೇವ. ಆತು ಬರಪ್ಪ. ನಂಗೆ ಗೊತ್ತಾತಾಳ, ಎಟ್ಟ ಮಾಡಿದ್ರು ಹೆಂಡತಿನ ಬೇಕಲ್ಲ. ಈ ತಾಯಿ ಬ್ಯಾಡಲ್ಲ, ಈ ತಾಯಿ ಮಾತು ಒಟ್ಟ ನಂಬಂಗಿಲ್ಲಲ್ಲ ನೀನು. ನಿನ್ನೆ ಮೊನ್ನೆ ಬಂದಾರ ಬೇಕಾದ್ರಲ್ಲ ನಿಮಗ. ಯಾಕೆ ಹಿಂಗತಿ ಅಂತೀವಿ? ನನಗೆ ನಿನ್ನ ಮಾತಿನ ಮ್ಯಾಗೂ ಗೌರವ ಐತಿ. ತಡಿ, ನಿನ್ನ ಇದ್ರಿಗೆ ಕೇಳ್ಬಿಡ್ತೀನಿ. ಪಾರ್ವತಿನ ಕರಿತೀನಿ ತಡಿ. ಪಾರೋ, ಪಾರು ಬಾಯಿಲೆ. ನಿನ್ನ ಹೆಂಡತಿಗೆ ಇವತ್ತು ನಾ ಏನು ಹೇಳ್ಬಾರ್ದು ಹೇಳಿದೆ ನೋಡುವ. ಲಗ್ನ ಆಗೈತಿ, ಸೀರೆ ಉಟ್ಕೊರವ ಅಂತ ಹೇಳಿದೆ. ನನಗೆ ಆಗಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ. ಯವ್ವ ಇರ್ಲಿ ಬಿಡ್ಬೇ, ಪಾಪಕಿಗೆ ಸೀರೆದು ಹಾಕೊಂಡು ಕೆಲಸ ಅದು ಮಾಡಕ್ಕೆ ತೊಂದರೆ ಆಕೈತಿ. ನನ್ನ ಮುಂದೆ ಹೇಳಿಲ್ಲ, ನಿನಗೆ ಏನು ಇಷ್ಟನೋ ಅದನ್ನ ಹಾಕೋ ಅಂತ ಹೇಳಿದೆ. ಅದ್ರಾಗೆಲ್ಲ ಏನೈತಿ ಬಿಡ್ಬೇ ಯವ್ವ. ಆತ್ ತಗೋ, ಹಂಗಾರೆ ನಾ ಏನು ಮಾತಾಡಿದ್ರು ತಪ್ಪು, ನಾ ಏನು ಹೇಳಿದ್ರು ತಪ್ಪು. ನೀನ್ ಹೆಂಡತಿ ಏನು ಮಾಡಿದ್ರು ಸರಿ ಹೋದಿಲ್ಲಪ್ಪ? ನಾ ಸರಿ ಅನ್ನಕತ್ತಿಲ್ ಬೇ ಯವ್ವ. ಏನಾದ ಅರ್ಬಿ ಹಾಕೋದ್ರಾಗೆಲ್ಲ ಏನೈತಿ ಬೇ? ಅಲ್ಲ, ಇವು ಹಬ್ಬ ಹರಿದಿನ ಇದ್ದಾಗ ಸೀರೆ ಅದು ಉಟ್ಕೋತಾರ. ಮತ್ತು ಅವ್ರಿಗೆ ಮನೆ ಕೆಲಸ ಮಾಡೋಕ್ಕದು ತೊಂದರೆ ಆಗುತ್ತಂತ. ಕೆಲವೊಬ್ಬರಿಗೆ ರೂಢ ಇರಂಗಿಲ್ಲ ಬೇ ದಿನ ಉಟ್ಕೊಂಡು. ಇರೋಲ್ದಕ್ಕೆ ಬಿಡು, ಈಗೆಲ್ಲ ನಡೆದತ್ ಬೇ. ಈಗ ನಿಮ್ಮ ಕಾಲದ ಗತಿ ಇಲ್ಲ, ಕಾಲ ಬದಲಾಗೈತಿ. ಬದಲಾದಂಗೆ ನಾವು ಬದಲಾಗ್ಬೇಕು ಬೇವ. ಹ್ಞೂನಪ್ಪ, ಮುಗೀತು. ಯಾಕಂದ್ರೆ ಈಗ ನಿಮ್ಮ ಕಾಲಲ್ಲ, ನೀವು ಏನು ಹೇಳ್ತೀರಿ ಅದಕ್ಕೆ ಗೋಣ ಆಡಿಸ್ಬೇಕು ನಾವು. ಪಾರು ಬಾಯಿಲೆ. ಬಂದಿರಿ, ಹೇಳ್ರಿ. ಮತ್ತು ಲಕ್ಷ್ಮಣ ರೇಣುಕನ್ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಯಾನಂತಲ್ಲ, ನಿನಗೆ ಗೊತ್ತನೇ ಈ ವಿಷಯ? ಹೌದ್ರಿ, ಯಾವ ಕರ್ಕೊಂಡು ಹೋಗ್ಯಾರಂತ್ರಿ? ನನಗೆ ಈ ವಿಷಯ ಗೊತ್ತಿಲ್ಲ ಬಿಡ್ರಿ. ಯವ್ವ, ಇನ್ನೂ ಸೇರ್ವದ್ದು ಬಂದು ಇನ್ನೂ ಒಂದು ದಿನ ಆಗಿಲ್ಲ. ಆಲೆ ಎಷ್ಟರ ಸುಳ್ಳು ಹೇಳ್ತೀಯವ್ವ ನೀನು. ನಿನಗೇನು ಗೊತ್ತಿಲ್ಲಾರ್ದ ಕಳ್ಸಿದ್ರನ ಅವ್ರು ನಿಮ್ಮ ಮನೆಯಿಂದ? ನಿಮ್ಗೆ ಗೊತ್ತಿಲ್ಲನ? ಅತ್ತಿ ಕರೆ ಹೇಳ್ತೀನಿ ರೀ, ನನಗಿದು ಏನು ವಿಚಾರ ಗೊತ್ತಿಲ್ಲ ರೀ. ನಾ ಗೊತ್ತಿತ್ತಂದ್ರೆ ನಿಮ್ಮ ಮುಂದೆ ಹೇಳ್ತಿದ್ದಿಲ್ಲನ? ಎಲ್ಲ ಗೊತ್ತೈತಿ, ನಾಟಕ ಆಡ್ತಾ ಆಯ್ತು. ಒಟ್ಟು ತಾಯಿ ಮಕ್ಕಳನ್ನ ದೂರ ಮಾಡಿದ್ರಲ್ಲ, ಸಾಕು ಬಿಡವ. ತಾಯಿ ಮಕ್ಕಳ ಸಂಬಂಧನ ಯಾರು ದೂರ ಮಾಡೋಕ್ಕಾಗಂಗಿಲ್ರಿ. ಸೊಕ್ಕ ಬೈ ನೀನಾರು ಹೇಳಯ್ಯವ್ವ, ನನ್ನ ಮಾತು ಒಟ್ಟ ನಂಬವಲ್ಲ ನೋಡು. ವೈನಿ, ನೀನು ಮುಂಜಾನೆಯಿಂದ ಗನ ಇದನ್ನ ಮಾಡ್ಕೊಂಡು ಮಾನಸಿಕ ಭಾಳ ಮಾಡ್ಕೊಂಡು, ಅಯ್ಯೋ ನೀನು ಒಂದು ಸ್ವಲ್ಪ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡು. ನಾ ಎಲ್ಲ ಹೇಳ್ತೀನಿ ತಗೋ, ನಾ ಎಲ್ಲ ಸುದ್ದಿ ಮಾಡ್ತೀನಿ ವೈನಿ. ನೀ ಒಂದಿಟ್ಟು ಹೋವ. ಅದೇನು ಹೇಳ್ತಿ ಹೇಳವ. ನೋಡು, ಬಂದು ಒಂದು ದಿನ ಆಗಿಲ್ಲ, ಎಷ್ಟು ಕತಂತ್ರ ವಿಷಯ ನೋಡಿವ ನಮ್ಮ ಮನ್ಯಾಗ. ವೈನಿ ನೀ ಹೋಬಾ, ನಾ ಎಲ್ಲ ಹೇಳ್ತೀನಿ ಹೋಬಾ. ನೀ ಸಮಾಧಾನದಿಂದ ಇರು. ಮತ್ತು ಗುಳಿಗೆ ತೊಗೊಂಡಿಲ್ಲ ನೀನು ಇವತ್ತು. ಇದೋ ತೆನ್ನು ಇನ್ನು ಗುಳಿಗೆ ಚಲೋ ಆಗೈತಿ. ನೀನು ಯಾವ ಗುಳಿಗೆ ತಗೊಲಿ? ನಿನ್ನ ಆರೋಗ್ಯ ಹಾಳತ್ತಂದ್ರೆ ಯಾರು ಬರಂಗಿಲ್ಲ ವೈನಿ. ಹೋಬಾ, ನೀ ಗುಳಿಗೆ ತಗೋಬಾ. ನೀ ಆರಾಮ ಒಂದು 10 ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡು. ನಾ ಎಲ್ಲ ಇವ್ರನ್ನ ಏರ್ಗೈ ತೊಗೊತೀನಿ ಬಾ. ಹೋಲ್ಲ ಯತಿ, ಏನಿದು ನನಗಂಕರು ಒಂದು ಅರ್ಥನ ಆಗಬಲ್ದು. ನನಗೆ ಅರ್ಥ ಆಗೈತಿ. ಸುಮ್ಮನೆ ಇದ್ರೊಳಗೆ ಪಾರ್ವತಿದು ಏನೂ ಇಲ್ಲ. ನೀವು ಸುಮ್ಮನೆ ಮತ್ತೆ ಪಾರ್ವತಿ ಮ್ಯಾಗ ತಪ್ಪು ತಿಳ್ಕೊಬೇಡಪ್ಪ ಮಲ್ಲಪ್ಪ. ಇಷ್ಟೆಲ್ಲ ಮಾಡ್ದಕ್ಕೆ ನಾನು ಹೇಳೀನಿ ಲಕ್ಷ್ಮ್ಯಾಗ ನೀನು ಹೆಂಡತಿ ಕರ್ಕೊಂಡು ಹೋಗಂತಿ. ಈಗ ನನ್ನ ನಂಬಿಕೆ ಮ್ಯಾಗನ ಇವ್ರ ಮನ್ಯಾಗ ಕಳಿಸ್ಕೊಟ್ರ ರೇಣವನ್ನ. ನೋಡಪ್ಪ,
ಈಗ ಆಕಿನ ಇಲ್ಲಿ ಬಿಟ್ರೆ ಈಕಿನ ಒಬ್ಬಾಕಿನ ಕರ್ಕೊಂಬಂದೀವಿ ಈಗ ನಾವು. ಆಕಿನ ರೇಣವನ್ನ ಅಲ್ಲೇ ಮನೆಗೆ ಬಿಟ್ಬಿಟ್ರೆ ಹಾಂ ಸಮಸ್ಯೆ ಬಗೆಹರಿತೈತೆ ಅಂತ ಹೇಳಿ ನೋಡೋಣ. ವೈನಿ ಎಂದು ಆಕಿನ ಸೊಸಿ ಅಂತ ಒಪ್ಕೊಳಂಗಿಲ್ಲ. ಅದಕ್ಕೆ ನಾ ಏನು ಹೇಳಿದೆ, ನೀ ಕರ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿದೆ. ಇಷ್ಟೆಲ್ಲ ಮಾಡ್ದಕ್ಕೆ ನಾನಪ್ಪ. ಪಾಪ ಅವ್ರ ಮನೆಯವ್ರಿಗೆ ಏನು ಅನ್ನಕ್ಕೆ ಹೋಗ್ಬೇಡ, ಪಾರವು ಏನು ಅನ್ನಕ್ಕೆ ಹೋಗ್ಬೇಡ. ಈಕೆ ವೈನಿ ಯಾವುದು ಸುದ್ದಿ ಮಾಡೋಕ್ಕೆಲ್ಲ. ಅಷ್ಟಕ್ಕೂ ನಿಮ್ಮ ತಮ್ಮನ ಕಡೆ ತಪ್ಪೈತಿ. ಹಾಂ ಅವನ ಆಕೆಗೆ ತಾಳಿ ಕಟ್ಟೇನಿಲ್ಲ. ಮತ್ತು ತಾಳಿ ಕಟ್ಟಿದ್ದು ಹೆಂಡತಿ ಬಿಟ್ಟು ಇರ ಅಂದ್ರೆ ಹೆಂಗೆ? ಆ ಹುಡುಗಿ ಮತ್ತೆ ಯಾಕೆ ತವ್ರ ಮನೆಯಾಗ ಇರಬೇಕು? ಹೌದಿಲ್ಲ? ಅದಕ್ಕೆ ನಿನ್ನ ಹೆಂಡತಿ ಕರ್ಕೊಂಡು ನೀ ಹೋಗಪ್ಪ ಬೆಂಗಳೂರಿಗೆ, ನೀ ಕೆಲಸ ಮಾಡುವಲ್ಲಿ ಅಂತ ಏನು ನೋಡು. ಇನ್ನೊಂದು ಸ್ವಲ್ಪ ದಿನ ಆಗಿಂದ ವಾತಾವರಣ ತಿಳಿಯಾಕತೆ. ಹಾಂ ಹಿಂದೆಗಡೆ ತಾನ ಸುದ್ದ ಹಾಕ ಸುಮ್ಮರು. ಆಕಿದು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಪಾರು ಆಕೆ ನಮ್ಮ ಇನ್ನಿದು ಹಚ್ಕೊಳಕ್ಕೆ ಹೋಗ್ಬೇಡ. ಅಲ್ಲ ನನಗೇನು ಗೊತ್ತೇ ಇಲ್ಲ, ನೀವೆಲ್ಲ ಹೇಳಿದ್ದು ಗೊತ್ತಾಗೈತ್ರಿ ನನಗೆ ಇದು ವಿಚಾರ. ಇನ್ನೊಂದು ಮಲ್ಲಪ್ಪ, ನಾನು ಒಂದು 8 ದಿನ ವೈನಿ ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗ್ಬರ್ತೀನಿ. ಈ ಸುಮ್ಮನೆ ಆಕಿ ಮನಸ್ಸು ಯಾಕೆ ಸರಳ ಇಲ್ಲ. ಒಂದಿಷ್ಟು ದಿನ ನಾವು ಹೋಗ್ತೀವಿ. ನೀವು ಎಂಜಾಯ್ ಮಾಡಿರಿ, ಎಂಜಾಯ್.